ಇನ್ನು ಬೆಂಗಳೂರಿನ ಹೆಬ್ಬಗೋಡಿಯಲ್ಲಿ ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ವಿಚಾರಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೇವ್ ಪಾರ್ಟಿ ನಡೆದಿತ್ತು, ಹಾಗಾಗಿ ದಾಳಿ ನಡೆದಿದೆ. ಪಾರ್ಟಿಗೆ ಬಂದಿದ್ದವರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಪಾರ್ಟಿ ನಡೀತಾ ಇತ್ತು, ಹಾಗಾಗಿ ದಾಳಿಯನ್ನ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ದಾಳಿ ವೇಳೆ ಡ್ರಗ್ಸ್, ಗಾಂಜಾ, ಸಿಂಥೆಟಿಕ್ ಡ್ರಗ್ಸ್ ಕೂಡ ಲಭ್ಯವಾಗಿದೆ. ಅಲ್ಲಿ ಸಿಕ್ಕಿದೆ. ಆ ಸ್ಥಳದಲ್ಲಿ ರೇವ್ ಪಾರ್ಟಿ ಹತ್ತಿಕ್ಕುವ ಕೆಲಸ ಮಾಡ್ತೇವೆ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಒಂದು ತನಿಖೆ ಕೂಡ ಈಗ ಶುರುವಾಗಿದೆ. ಪಾರ್ಟಿ ನಡೀತಾ ಇತ್ತು, ಹಾಗಾಗಿ ದಾಳಿಯನ್ನ ಮಾಡಲಾಗಿದೆ. ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಐವರನ್ನ ಬಂಧನ ಕೂಡ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತೀವಿ, ಈ ರೀತಿ ನಡೆಯುವಂತ ಈ ಪಾರ್ಟಿಗಳನ್ನ ಹತ್ತಿಕ್ಕುವ ಕೆಲಸ ಮಾಡ್ತೀವಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಅವರು ಯಾರೆಲ್ಲ ವ್ಯಕ್ತಿಗಳು ಬಂದಿದ್ರು ಅದೆಲ್ಲ ಅವರು ಮಾಹಿತಿ ತಗೊಂಡಿದ್ದಾರೆ. ಕೆಲವು ಡ್ರಗ್ಸ್ಗಳು, ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ಗಳು, ಸಿಂಥೆಟಿಕ್ ಡ್ರಗ್ಸು ಮತ್ತು ಬೇರೆ ಗಾಂಜಾ ಆ ಥರದ್ದೆಲ್ಲ ಸಿಕ್ಕಿದೆ ಅಂತೇಳಿ ವರದಿ ಮಾಡಿದ್ದಾರೆ. ಅಲ್ಲ, ಬೇರೆಯವರು ಇಲ್ಲಿ ಆರ್ಗನೈಸ್ ಮಾಡಿರೋರು ಬೇರೆಯವರು ಬಂದು ಭಾಗವಹಿಸಿದ್ದಾರೆ ಅಂತ ಹೇಳಿ ಅದನ್ನ ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಖಂಡಿತವಾಗಿ ತಗೊಳ್ತಾರೆ. ಅಲ್ಲ, ವ್ಯಾಪಕವಾಗಿ ಅಂದ್ರೆ ಎಲ್ಲೆಲ್ಲಿ ಸಿಗುತ್ತೆ ನಮಗೆ ಮಾಹಿತಿಗಳು ಬಂದಾಗ ತಕ್ಷಣ ರೈಡ್ ಮಾಡಿ ಅದನ್ನ ಹಿಡಿತಕ್ಕಂಥದ್ದು ಮತ್ತು ಹೊರ ರಾಜ್ಯದಿಂದ ಬರುವಂಥದ್ದನ್ನು ಕೂಡ ತಡಿತಕ್ಕಂಥದ್ದು, ಹಾಗಾಗಿ ಅದನ್ನ ಹಿಡಿಯುವಂಥದ್ದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಿರಂತರವಾಗಿ ನಡೀತಾ ಇದೆ. ಅದಕ್ಕಾಗಿ ಅದಕ್ಕೆ ಪ್ರತ್ಯೇಕವಾಗಿ ಡಿಪಾರ್ಟ್ಮೆಂಟ್ನಲ್ಲಿ ಪ್ರತ್ಯೇಕವಾದ ಘಟಕಗಳಿದ್ದಾವೆ. ಹಾಗಾಗಿ ಅದನ್ನು ತಡಿತಕ್ಕಂಥದ್ದನ್ನು ಹೊರ ರಾಜ್ಯದಿಂದ ಬರೋದು ಮತ್ತು ಇಲ್ಲೇ ಕೂಡ ಈ ಹೈಡ್ರೋಫೋನಿಕ್ ಗಾಂಜಾ ಅಂತ ಅದನ್ನು ಬಾಟ್ಲಿನಲ್ಲಿ ನೀರಿನಲ್ಲಿ ಹಾಕಿ ಬೆಳೆಸ್ತಕ್ಕಂಥದ್ದನ್ನು ತಾವು ನೋಡಿದ್ದೀರಿ. ಟೆರೆಸ್ ಮೇಲೆ ಬೆಳ್ಕೊಳ್ತಾರೆ. ಅದೆಲ್ಲ ಭಾಳ ಕಠಿಣವಾದ ಕೆಲಸ ಹಿಡಿಯೋದಕ್ಕೆ. ಆದರೂ ಕೂಡ ನಮ್ಮವರು ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ. ಯಾರು ಪೆಡ್ಲರ್ಸ್ ಇದ್ದಾರೆ, ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪೆಡ್ಲರ್ಸ್ ಯಾರಿದ್ದಾರೆ, ಸಪ್ಲೈ ಮಾಡೋರು, ಅವರು ಹೊರ ರಾಜ್ಯದಿಂದ ತರ್ತಾರೆ, ಹೇಗೆ ತರ್ತಾರೆ ಅದನ್ನೆಲ್ಲ ನಾವು ಮಾನಿಟರ್ ಮಾಡಿ ಹಿಡಿತೇವೆ. ರೈಡ್